ಹೊರಗೆ ಇದ್ದಾಗಲೂ ಕುಂತ್ರು ನಿಂತ್ರು ಸುದ್ದಿ ಆಗ್ತಿದ್ದ ದರ್ಶನ್ ಈಗ ಜೈಲಿನಲ್ಲಿದ್ದಾರೆ. ಕಳೆದ 3 ತಿಂಗಳಿನಿಂದ ಕಂಬಿಯ ಹಿಂದಿರೋ ದರ್ಶನ್ ಅವರನ್ನ ಬಿಟ್ಟು ಬಿಡದಂತೆ ಮಾಧ್ಯಮಗಳು ತೋರಿಸ್ತಾ ಇದೆ. ಅವರು ನಡೆದು ಬಂದ್ರು ತಪ್ಪು, ಅವರು ನೋಡಿದ್ರು ತಪ್ಪು ಎಂಬಂತೆ ಬಿಂಬಿಸ್ತಿದೆ ಅನ್ನೋದು ಜಗ್ಗು ಫ್ಯಾನ್ಸ್ ಆರೋಪ. ಸದ್ಯ ದರ್ಶನ್ ಅವರ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರನ್ನ ಭೇಟಿಯಾಗಲು ಸಂದರ್ಶಕರ ಕೊಠಡಿಗೆ ಬರುವ ವೇಳೆ ಅವರ ಕೈ ಬೆರಳಿನ ಸನ್ನೆ ಅಸಭ್ಯವಾಗಿತ್ತು. ಜೈಲಿಗೆ ಹೋದ್ರೂ ದರ್ಶನ್ ಅಹಂಕಾರ ಇಳಿದಿಲ್ಲ, ಅವರ ದೌಲತ್ತು ಕಮ್ಮಿ ಆಗಿಲ್ಲ ಅಂತ ಮಾಧ್ಯಮಗಳು ದರ್ಶನ್ ಮೇಲೆ ಸವಾರಿ ಮಾಡ್ತಿದೆ. ಆದ್ರೆ ದರ್ಶನ್ ಅವರು ಯಾವುದೇ ರೀತಿಯ ಕೆಟ್ಟ ಸನ್ನೆ ಮಾಡಿಲ್ಲ, ಅಸಭ್ಯವಾಗಿ ವರ್ತಿಸಿಲ್ಲ. ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನುವಂತೆ ಮಾಧ್ಯಮಗಳು ನೋಡುವ ರೀತಿ ತಪ್ಪಾಗಿದೆ. ದರ್ಶನ್ ಅವರು ಯೋಗ ಧ್ಯಾನ ಮಾಡ್ತಿದ್ದಾರೆ. ಮನಸ್ಸನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಕೆಲವು ಮುದ್ರೆಗಳನ್ನ ಅಭ್ಯಾಸ ಮಾಡ್ತಿದ್ದಾರೆ. ಅದೇ ರೀತಿ ಅವರು ಏಕದಂತ ಮುದ್ರೆ ಹಾಗೂ ವಿಘ್ನ ಮುದ್ರಾ ಅಭ್ಯಾಸ ಮಾಡ್ತಿದ್ದು, ಮೊನ್ನೆ ನಡೆದು ಬರುವಾಗ್ಲೂ ಸಹ ಅದೇ ಮುದ್ರೆಯನ್ನ ಅಭ್ಯಾಸ ಮಾಡ್ತಿದ್ರು. ಅದನ್ನೇ ಮಾಧ್ಯಮಗಳು ತಪ್ಪಾಗಿ ಭಾವಿಸಿದೆ ಅನ್ನೋದು ಅಭಿಮಾನಿಗಳ ವಾದ. ದರ್ಶನ್ ಅವರ ಅಫಿಷಿಯಲ್ ಅಭಿಮಾನಿ ಪೇಜ್ ಆಗಿರೋ ಡಿ ಕಂಪನಿ ಈ ವಿಷಯವನ್ನ ಸ್ಪಷ್ಟಪಡಿಸೋ ಕೆಲಸ ಮಾಡಿದೆ. ಹೇಳಿ, ನಿಮ್ಗೆ ಹೇಗನ್ಸುತ್ತೆ? ದರ್ಶನ್ ಅವರು ನಿಜವಾಗಿಯೂ ಮಾಧ್ಯಮಗಳಿಗೆ ಅಸಭ್ಯ ದರ್ಶನ ಮಾಡಿದ್ರಾ ಇಲ್ವಾ? ನೀವೇನಂತೀರಿ?